ಅದೇ ಸರ್ ಇದು ಫಸ್ಟಿಂದಾನು ಅದೇ ಹೇಳಿರೋದು, ಇವಾಗಲೂ ಅದೇ ಹೇಳ್ತೀನಿ. ಇದರಲ್ಲಿ ನ್ಯಾಯಾಲಯದಲ್ಲಿ ಅವರು ತಪ್ಪು ಸ್ಥಾನದಲ್ಲಿದ್ದರೆ ಅವ್ರಿಗೇನು ಶಿಕ್ಷೆ ಆಗಬೇಕು ನ್ಯಾಯದ ಪ್ರಕಾರ ಆಗಲೇಬೇಕಾಗುತ್ತೆ. ಯಾರೂ ತಪ್ಪಿಸ್ಕೊಳಕ್ಕಾಗಲ್ಲ. ನಾನು ದೊಡ್ಡವನಲ್ಲ, ಅವರು ದೊಡ್ಡವರಲ್ಲ, ಯಾರೂ ದೊಡ್ಡವರಿಲ್ಲ. ಅದ್ರ ಪ್ರಕಾರ ಅಲ್ಲಿಗೆ ಬಿಟ್ಬಿಡೋದ. ಇಲ್ಲಿ ಸುಮ್ಮನೆ ಮಾತಾಡಬೇಷ್ಟು ಅಲ್ಲ. ಅದನ್ನೇ ಹೇಳಿದ್ದು. ಈಗ ಅದನ್ನು ನಾವಿಲ್ಲಿ ಕಾಮೆಂಟ್ ಮಾಡ್ಕೊಂಡು ಅವ್ರಿಗೆ ಬೈಕೊಂಡು ಇವ್ರು ಬೈಕೊಂಡು ಏನೂ ಆಗಲ್ಲ. ನ್ಯಾಯಾಲಯದಲ್ಲಿ ಏನಾಗುತ್ತೆ, ತೀರ್ಪೇನು ಕೊಡ್ತಾರೆ ಅದ್ರ ಪ್ರಕಾರ ನಾವುಗಳು ಎಲ್ಲರೂ ಒಬ್ಬೇ ಮಾಡಲೇಬೇಕಾಗತ್ತೆ. ಅದು ಅವ್ರಿಗೆ ಬಿಟ್ಬಿಡೋದ. ನಾವುಗಳು ಸುಮ್ಮನೆ ಟೈಮ್ ವೇಸ್ಟ್ ಯಾಕೆ ಮಾಡೋದು? ಮಾತಾಡ್ತೀನಿ ಅವ್ರಿಗೆ. ಅದೇ ನಾನು ಅದೇ ಈಗ ಹೇಳಿದ್ದನ್ನೇ ನಾವು ಸಜೆಸ್ಟ್ ಮಾಡೋದಷ್ಟೇ. ಈ ಥರ ಮಾಡೋದು ಬೇಡ. ಆರಾಮಾಗಿ ಈಗ ಯಾರ್ಯಾರೋ ಹೇಳ್ತಾರೆ ಅಂದ ತಕ್ಷಣ ನಾವು ಮಾಡಿಲ್ಲ ಅಂತಂದರೆ ನಾವು ಆರಾಮಾಗಿ ಇರ್ಬೋದಲ್ಲ. ಸೊ ಅದನ್ನು ಹೇಳೋದು ಸೊ ನಮ್ಮ ಫ್ಯಾನ್ಸ್ಗಳಿಗೆ ಹೇಳ್ಬೇಕೇನೆಂದರೆ, ದರ್ಶನ್ ಅವ್ರ ಫ್ಯಾನ್ಸು ಏನು ಕಮೆಂಟ್ ಮಾಡೋದು ಬೇಡ, ಸುಮ್ಮನೆ ಇರಿ. ಯಾಕಂದ್ರೆ ನ್ಯಾಯಾಲಯದಲ್ಲಿ ಏನು ತೀರ್ಪು ಬರುತ್ತೆ ಅದ್ರ ಪಾಡ್ಗೆ ಅದು ಆ ಪ್ರೋಸೆಸ್ ನಡೆಯುತ್ತೆ ಅಷ್ಟೇ. ಅದೇ ಏನೇ ವಿಷಯದಲ್ಲಿ ನೆಗೆಟಿವ್ಸ್ ಇರ್ತದೆ, ಪಾಸಿಟಿವ್ಸ್ ಇರ್ತದೆ. ಅದನ್ನು ನಾವು ಪಾಸಿಟಿವ್ ಆಗಿ ಬಳಸ್ಕೊಂಡ್ರೆ ನಾವು ಮೇಲ್ಪಡೋಕ್ಕಾಗೋದು. ಅದನ್ನು ಎಜುಕೇಟು ಮಾಡಬೇಕಾಗತ್ತೆ. ಈಗ ಮೀಡಿಯಾ ಹೌಸಸ್ ಏನು ನೀವೆಲ್ಲ ಇದ್ದೀರಿ, ನಿಮ್ಗಳಿಂದನೂ ನಾವು ನಮ್ಮಂಥವರು ನೀವಂತ ಎಲ್ಲ ಸೇರ್ಕೊಂಡು ಇದಕ್ಕೆ ಎಫೆಕ್ಟಿವ್ ಆಗಿ ಯಾವ್ದು ಯೂಸ್ ಮಾಡಬೇಕು, ಸರ್ಕಾರದಿಂದನೂ ಎಫೆಕ್ಟಿವ್ ಯೂಸ್ ಆಗಿ ಯಾವ ಥರ ಮಾಡಬೇಕು, ಇದನ್ನೆಲ್ಲ ನಾವು ಜನರಿಗೆ ತಿಳಿಸ್ಕೊಡ್ಬೇಕಾಗತ್ತೆ. ಅವರು ಈಗ ಒಂದು ಪ್ಲ್ಯಾಟ್ಫಾರ್ಮ್ ಕೊಟ್ಬಿಟ್ಟು ಅವ್ರಿಗೆ ಇಷ್ಟ ಬಂದಿದ್ದು ಮಾಡೋಕ್ಕೆ, ಅದೇ ಗಾರ್ಡ್ ರೈಲ್ಸ್ ಹಾಕಿದ್ದೇನೆ ಏನಾದರೂ ಮಾಡ್ಬೋದು. ಬಟ್ ಅಂದರೆ ಫ್ರೀಡಮ್ ಆಫ್ ಸ್ಪೀಚ್ ಇರ್ತದೆ. ಬಟ್ ಅಟ್ ದಿ ಎಂಡ್ ನಾವು ಅವ್ರಿಗೆ ಇದು ಸರಿ ತಪ್ಪು ಹೆಂಗೆ ಮಾಡಿದ್ರೆ ಸರಿ ಅನ್ನೋದನ್ನು ನಾವು ಕಂಟಿನ್ಯೂಸ್ ಆಗಿ ಎಜುಕೇಟ್ ಮಾಡ್ತಾನೆ ಇರಬೇಕಾಗುತ್ತೆ. ಇಲ್ಲಾಂದರೆ ಸುಮ್ಮನೆ ಈಗ ನೋಡಿ, ಈಗ ಕಾಮೆಂಟ್ಗಳು ಮಾಡಿಕೊಂಡು ವೇಸ್ಟ್. ಕೊಡಬೇಕು. ಅವರು ಕೊಟ್ಬಿಟ್ಟು ಕೊಟ್ರೇ ಒಳ್ಳೆಯದು. ಇಲ್ಲಾಂದರೆ ಹಿಂಗೆ ಜಿದ್ದಾಜಿದ್ದಿ ನಡೀತಾ ಇರ್ತೀವಿ.